ಭೂತದ ಬೆನ್ನೇರಿ. ಯಾಣಕ್ಕೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗುವುದೆಂದು ನಿರ್ಧಾರವಾಯಿತು. ಪ್ರಾಧ್ಯಾಪಕಿಯಾಗಿದ್ದ ನಾನು ಮೇಲ್ವಿಚಾರಕಳಾಗಿ ಹೋಗಬೇಕಾಯಿತು. ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಶಿರಸಿ ಮತ್ತು ಕುಮಟಾದ ನಡುವೆ ಸುಂದರವಾದ ಕಲಾತ್ಮಕವಾದ ಯಾಣ ದಟ್ಟ ಕಾನದ ನಡುವೆ ಎದ್ದು ನಿಂತಿದೆ. ಯಾಣವನ್ನು ನೋಡುವುದೇ ನಮ್ಮ ಪ್ರವಾಸದ ಮುಖ್ಯ ಭಾಗವಾಗಿದ್ದು, ನಂತರ ಇನ್ನಿತರ ಪ್ರವಾಸಿ ಕ್ಷೇತ್ರಗಳನ್ನು ನೋಡುವುದೆಂದು ತೀರ್ಮಾನವಾಗಿತ್ತು. ಪ್ರಯಾಣ ಬಹಳ ಆಹ್ಲಾದಕರವಾಗಿ ಸಾಗಿತು. ಯಾಣದ ಹತ್ತಿರ ಬರುತ್ತಿದ್ದಂತೆ ಗರಿಕೆದರಿದ ಪಕ್ಷಿಗಳಂತೆ ಎಲ್ಲರೂ ಕುಣಿದಾಡತೊಡಗಿದರು. ವಾಹನಗಳು ಯಾಣದ ಬುಡಕ್ಕೆ ಹೋಗುವುದಿಲ್ಲ. ಅರ್ಧ ಕಿಲೋಮೀಟರ್ ಅಂತರದಲ್ಲಿ ವಾಹನವನ್ನು ನಿಲ್ಲಿಸಿದೆವು. ಎಲ್ಲ ಕಡೆಗಳಲ್ಲೂ ಗಗನಚುಂಬಿ ವೃಕ್ಷಗಳು ದಟ್ಟವಾಗಿ ಬೆಳೆದಿದ್ದವು. ಸೂರ್ಯರಶ್ಮಿ ಚಿನ್ನಾಟವಾಡುತ್ತಿತ್ತು. ಮಧ್ಯಭಾಗದಲ್ಲಿ ಕುಳಿತುಕೊಳ್ಳಲು ವಿಸ್ತಾರವಾದ ಕಂಬಗಳ ಮಂಟಪ, ಕುಡಿಯುವ ನೀರಿನ ವ್ಯವಸ್ಥೆ ಸಹ ಅಲ್ಲಿತ್ತು. ಒಂದು ಕಡೆ ಬಾಗಿಲು ಮುಚ್ಚಿದ್ದ ಪೆಟ್ಟಿ ಅಂಗಡಿಯೊಂದು ಇತ್ತು. ನಾವೆಲ್ಲ ಮಂಟಪದಲ್ಲಿ ಕುಳಿತು ಬೆಳಗಿನ ತಿಂಡಿ ಮುಗಿಸಿದೆವು. ಅಲ್ಲಿಂದಲೇ ಗುಂಪಾಗಿದ್ದ ಮರಗಳ ನಡುವೆ ಕಪ್ಪಗಿನ ಶಿಖರಾಗ್ರಗಳು ಇಣುಕುತ್ತಿದ್ದವು. ಯಾಣವನ್ನು ಹತ್ತಲು ಪ್ರಾರಂಭಿಸಿದೆವು. ಸದ್ಯ ಜಿಗಣೆಗಳ ಕಾಟ ಇರಲಿಲ್ಲ. ಮಳೆಗಾಲದಲ್ಲಿ ಜಿಗಣೆಗಳ ಉಪಟಳ ಬಹಳ ಹೆಚ್ಚು. ಪ್ರಾರಂಭದಲ್ಲಿ ಪೌಡರಿನಷ್ಟೇ ನುಣುಪಾದ ಕೆಂಪು ಮಣ್ಣಿನಲ್ಲಿ ನಡೆಯಬೇಕಿತ್ತು. ಹೆಜ್ಜೆ ಇಟ್ಟರೆ ಸಾಕು ಬುಸ್ ಎಂದು ಕೆಂಪಾದ ಧೂಳು ಮೇಲೇಳುತ್ತಿತ್ತು. ನಾವು ನಡೆಯುತ್ತಿದ್ದಂತೆ ಯಾಣದ ಶಿಖರಗಳು ಸ್ವಲ್ಪ ಸ್ವಲ್ಪ ನಿಚ್ಚಳವಾಗಿ ಕಾಣತೊಡಗಿತು. ಬೇಗ ಹತ್ತಿ ನೋಡಬೇಕೆಂಬ ಆಕಾಂಕ್ಷೆ ಎಲ್ಲರಲ್ಲೂ ಗರಿಕೆದರಿತು. ಮೆಟ್ಟಲು ಹತ್ತುತ್ತಾ ಹೋದಂತೆ ಆಯಾಸವಾದರೆ ವಿಶ್ರಮಿಸಿಕೊಳ್ಳಲು ಸಮತಟ್ಟಾದ ಜಗಲಿ ನಿರ್ಮಿಸಿದ್ದರು. ಶಿವ ಭಸ್ಮಾಸುರನನ್ನು ಭಸ್ಮ ಮಾಡಿದ್ದು ಇಲ್ಲಿಯೇ ಎಂಬುದು ಪುರಾಣದ ಕತೆ. ಗುಹೆಯ ಒಳಭಾಗದಲ್ಲಿ ಶಿವನಿಗೆ ಪೂಜೆ ಸಹ ನಡೆಯುತ್ತದೆ. ಮೈಯಲ್ಲಿ ಬಲವಿದ್ದವರಿಗೆ ಯಾಣ ಎಂಬ ಮಾತಿದೆ. ನಾವೆಲ್ಲ ಅಲ್ಲಲ್ಲಿ ಕುಳಿತು ದಣಿವಾರಿಸಿಕೊಂಡು ಕೊನೆಗೂ ಗುರಿ ಮುಟ್ಟಿದೆವು. ಶಿಲ್ಪಿಯೊಬ್ಬ ಅದ್ಭುತವಾಗಿ ಕೆತ್ತಿದಂತೆ ದೊಡ್ಡ ಬಂಡೆಗಳು ಶಿಖರಾಕಾರದಲ್ಲಿ ಕಾಣುವ ದೃಶ್ಯ ಕಣ್ಣುರೆಪ್ಪೆ ಮುಚ್ಚದಂತೆ ಮಾಡಿತು. ಗುಹೆಯ ಒಳಭಾಗದಲ್ಲಿ ಹೊರಗೆ ಫೋಟೋಗಳನ್ನು ತೆಗೆಯುತ್ತಾ ಎಲ್ಲರೂ ಸಂಭ್ರಮಿಸಿದೆವು. ಗೋಪುರಗಳ ಬಿರುಕುಗಳಿಂದ ಬೀಳುವ ನೆರಳು ಬೆಳಕಿನಾಟ ನಯನ ಮನೋಹರವಾದುದು. ಭೂಗರ್ಭದಿಂದ ಹೊರಹೊಮ್ಮಿದ ಲಾವಾರಸದಿಂದ ಮೂಡಿದ ಬೃಹದಾಕಾರದ ಕಲಾತ್ಮಕ ಶಿಖರಗಳಿವೆ. ಯಾಣವನ್ನು ನೋಡುವುದ ತೃಪ್ತಿಯಲ್ಲಿ ಮತ್ತೆ ಕೆಳಗಿಳಿಯಲು ಪ್ರಾರಂಭಿಸಿದೆವು. ಬಸ್ಸಿನ ಹತ್ತಿರ ಬಂದಾಗ ಎಲ್ಲರ ಬಣ್ಣ ಬಣ್ಣದ ಅದೇ ಕಂಬಗಳ ಮಂಟಪದಲ್ಲಿ ಕುಳಿತು ತಂದಿದ್ದ ತಿಂಡಿ ತಿಂಡಿಯ ಕಡೆ ತಿರುಗತೊಡಗಿತು. ದಟ್ಟ ಕಾನನವಾದ್ದರಿಂದ ಬಹಳ ಬೇಗ ಕತ್ತಲು ಕವಿಯತೊಡಗಿತು. ದಣಿದ ಎಲ್ಲರೂ ಮೆಲ್ಲ ಮೆಲ್ಲನೆ ನಿದ್ರೆಗೆ ಜಾರಿದರು. ನೀರವ ಮೌನ. ಬಸ್ಸು ಚಲಿಸುವ ಶಬ್ದ ಬಿಟ್ಟರೆ ಜಿರುಂಡೆಗಳ ಸದ್ದು. ಕಂಡು ಕೇಳರಿಯದಂತಹ ವಿಚಿತ್ರವಾದ ಮೆಲುವಾದ ಸಪ್ಪಳ. ಹೊರಗೆ ಛಾಯಾಚಿತ್ರಗಳು. ಆಯಾಸವಾಗಿದ್ದರೂ ನನಗೆ ನಿದ್ರೆ ಬಂದಿರಲಿಲ್ಲ. ಕತ್ತಲಲ್ಲಿ ಮತ್ತೂ ಕಪ್ಪಗೆ ಕಾಣುತ್ತಿದ್ದ ದಟ್ಟವಾದ ಮರಗಳು, ಗಾಳಿಗೆ ಉಜ್ಜಿಕೊಳ್ಳುತ್ತಿದ್ದ ರೆಂಬೆ ಕೊಂಬೆಗಳ ಸದ್ದು ವಿಚಿತ್ರವಾದ ವಾತಾವರಣವನ್ನು ಸೃಷ್ಟಿಸಿತ್ತು. ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ನನಗೆ ಒಮ್ಮೆಲೆ ಚಳಿ ಜ್ವರ ಬಂದಂತಾಯಿತು. ಬೆಳ್ಳನೆಯ ಮಾನವಾಕೃತಿ ಗಾಳಿಯಲ್ಲಿ ಅಲ್ಲಿಂದಿಲ್ಲಿಗೆ ಮಿಂಚಿ ಮರೆಯಾಗುತ್ತಾ ಇದ್ದಕ್ಕಿದ್ದಂತೆ ಕಿಟಕಿಯ ಸಮೀಪವೇ ನಿಂತಂತೆ ಭಾಸವಾಯಿತು. ಭಯದಿಂದ ಕಣ್ಣು ಮುಚ್ಚದೆ ನೋಡುತ್ತಿದ್ದೆ. ದೂರದಲ್ಲಿ ಬೆಂಕಿ ಎತ್ತರಕ್ಕೆ ಕೆನ್ನಾಲಿಗೆ ಚಾಚಿಕೊಂಡಂತೆ ಉರಿಯುತ್ತಿತ್ತು. ಮತ್ತೆರಡು ಬಿಳಿಯ ಆಕೃತಿಗಳು ಬೆಂಕಿಯ ಸುತ್ತ ಕುಣಿದಂತೆ. ಇದೇನು ಭೂತಗಳು ಬೆಂಕಿ ಕಾಯಿಸಿಕೊಳ್ಳುತ್ತಿವೆಯಾ? ಒಂದೂ ಅರ್ಥವಾಗದ ಮನಸ್ಥಿತಿ. ಗಂಟಲು ಪೂರ್ತಿ ಒಣಗಿ ಹೋಗಿತ್ತು. ಯಾರನ್ನು ಕೂಗುವ ಸ್ಥಿತಿಯಲ್ಲಿರಲಿಲ್ಲ ನಾನು. ಯಾರು ಯಾರಿಂದಲೋ ಕೇಳಿದ್ದ ಭೂತದ ವರ್ಣನೆ ಕಣ್ಮುಂದೆ ಸುತ್ತಿರದಿದ್ದಾಗ ಪ್ರೇತಾತ್ಮಗಳಾಗಿ ಅಲೆಯುತ್ತವೆಯಂತೆ. ಭ್ರಮೆಯ ಸುತ್ತ ಸುತ್ತುತ್ತಿದ್ದೆ. ಭೂತಗಳ ಇರುವಿಕೆ ಸತ್ಯವೋ ಮಿಥ್ಯವೋ
ಈಗ ನನ್ನ ಕಣ್ಣಿಂದ ಕಂಡದ್ದು ನಿಜವೋ ಭ್ರಮೆಯೋ? ಮನಸ್ಸು ಗೊಂದಲದ ಗೂಡಾಯಿತು. ಯಾರಲ್ಲೋ ಸ್ಪಷ್ಟವಾದ ಉತ್ತರವಿಲ್ಲ. ರಾಮಕೃಷ್ಣ ಪರಮಹಂಸರು ಹೇಳುವಂತೆ ದೇವರು ಇದ್ದಾನೆ, ನನ್ನ ಕಣ್ಣಿಂದ ನೋಡಿದ್ದೇನೆ ಎನ್ನುವ ಖಚಿತವಾದ ಮಾತು. ಭೂತಗಳ ಬಗ್ಗೆ ಕೇಳಿಲ್ಲ, ಆದರೆ ಭೂತಗಳ ಬಗ್ಗೆ ನಾನಾ ಅನುಭವಗಳನ್ನು ಪಡೆದವರು ಹೇಳುವ ಮಾತು ಸುಳ್ಳೇ? ಅಸ್ಪಷ್ಟವಾದ ಅನುಭವಗಳು. ಪ್ರಪಂಚದಲ್ಲಿ ದೇವರು ಇದ್ದಾನೆ ಎಂದು ನಂಬಿದರೆ ದೆವ್ವ ಇರಬಾರದೇಕೆ? ಮನುಷ್ಯನಿಗೆ ಅಗೋಚರವಾದ ಎಷ್ಟೋ ಸಂಗತಿಗಳು ಇರುವಂತೆ ಭೂತಗಳು ಇರಬಹುದಲ್ಲವೇ? ಇದು ಕೇವಲ ನನ್ನ ಅಭಿಪ್ರಾಯ ಮಾತ್ರ. ನಿಮ್ಮಲ್ಲಿ ಯಾರಿಗಾದರೂ ಭೂತಗಳ ಇರುವಿಕೆ ಬಗ್ಗೆ ಅನಿಸಿಕೆಗಳಿದ್ದಲ್ಲಿ ಕಾಮೆಂಟ್ ಮಾಡಿ.